ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗತ್ತೀರಿ? ಹೋಪ್ ಯು ಆಲ್ ಡೂಯಿಂಗ್ ಗುಡ್. ನಾನಂತೂ ಆರಾಮದೇನು ನೋಡ್ರಿ. ಸೊ ಒಂದು 2 ದಿನದಿಂದ ನಾನು ವೀಡಿಯೋಸ್ ಹಾಕಲಿಲ್ಲ ಕಂಟಿನ್ಯೂಸ್ಲಿ. ಸೊ ಬರೀ ಇವತ್ತು ಒಂದು ಸ್ಪೆಷಲಾಗಿ ಪನ್ನೀರ್ ಗ್ರೇವಿ ಮಾಡತ್ತೀನಿ ರೆಸ್ಟೋರೆಂಟ್ ಸ್ಟೈಲ್ ಒಳಗೆ. ನನ್ನ ವಾಯ್ಸ್ ಲಿಟಲ್ ಬಿಟ್ ಸ್ವಲ್ಪ ಚೇಂಜ್ ಅನ್ಸ್ಬೋದ. ಸೊ ಬರೀ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಒಂದು ಮಿಕ್ಸರ್ ಜಾರ್ ಇಟ್ಕೊಂಡ್ಬಿಟ್ಟು ಅದಕ್ಕೆ ನಾನಿಲ್ಲಿ ಕೊಬ್ಬರಿ ಹಾಕ್ತಾಯಿದ್ದೀನಿ. ನೀವು ಕಾಯಿ ತುರಿ ಹೇಳ್ತೀರ ಅಲ್ವಾ, ಅದನ್ನು ಕೊಬ್ಬರಿ ಹಾಕ್ತಿದ್ದೀನಿ ರೀ. ಸ್ವಲ್ಪ ಇದಕ್ಕೆ 2 3 ಟೊಮ್ಯಾಟೊ ಹಾಕತ್ತೀನಿ. ಮತ್ತು ಒಂದು ಸ್ವಲ್ಪ ಅಂದ್ರೂ ಕೊತ್ತಂಬರಿ ಸೊಪ್ಪು 1 ಬೌಲಷ್ಟು ನಾನು ತೊಗೊಂಡಿದ್ದೀನಿ, ಇಲ್ಲಿ ಹಾಫ್ ಬೌಲಷ್ಟು. ಅದಾದಮೇಲೆ ನಾನಿಲ್ಲಿ ಶೇಂಗಾ, ಬಾದಾಮಿ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಮೆಣಸುಕಾಳು ತೊಗೊಂಡಿದ್ದೀನಿ. ನಾನು ಶೇಂಗಾ ಮತ್ತು ಬಾದಾಮಿ ಯಾವ ರೀಸನ್ ತೊಗೊಂಡಿದ್ದೀನಿ ಅಂದರೆ, ಸ್ವಲ್ಪ ಗ್ರೇವಿ ಮಾಡ್ತಾಯಿದ್ದೀನಿ ಅಲ್ವಾ, ಅದಕ್ಕೆ ಕ್ರೀಮಿ ಟೆಕ್ಸ್ಚರ್ ಬರಬೇಕು, ಅದು ಒಂದು ರೀಸನ್ಗೆ. ಸೊ ದ್ಯಾಟ್ ಈಸಿಯಾಗಿ ಮಾಡ್ಕೋಬೋದು. ಇದನ್ನು ರೆಸ್ಟೋರೆಂಟ್ ಸ್ಟೈಲಲ್ಲೇ ಬರುತ್ತೆ ಗೈಸ್, ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಆನಿಯನ್ ಅಂದರೆ ಉಳ್ಳಾಗಡ್ಡಿ ಅಂತೀವಿ ನಾವು, ಅದನ್ನು ನಾನಿಲ್ಲಿ ಜಾಸ್ತಿ ಹಾಕ್ತಿಲ್ಲ, ಪೀಸ್ ಹಾಕ್ಬಿಟ್ಟು ಇದನ್ನು ಮಿಕ್ಸರ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ತೀನಿ. ಬನ್ನಿ ಗೈಸ್, ಇಲ್ಲಿ ನಾನು 250 ಗ್ರಾಮಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ಒಂದು ಪ್ಯಾನ್ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಕಾಯಕ್ಕೆ ಬಿಡಬೇಕು. ಇದನ್ನು ಸ್ವಲ್ಪ ಕಾಯಕ್ಕೆ ಬಿಟ್ಟು ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ತಿದ್ದೀನಿ. ಸ್ವಲ್ಪ ನಾನು ಇದಕ್ಕೆ ಜಾಸ್ತಿನೇ ಹಾಕ್ತೀನಿ ಗೈಸ್, ಯಾಕಂದರೆ ಯಾವಾಗ ವೀಕಲ್ಲಿ ಒಂದ್ಸರಿ ಮಾಡುವಾಗ ಸ್ವಲ್ಪ ಜಾಸ್ತಿ ಎಣ್ಣೆ ಬಳಸ್ಬಿಟ್ಟಾದರೂ ಮಾಡಿ. ಓಕೆ, ನಾನು ಜಾಸ್ತಿ ಎಣ್ಣೆ ಹಾಕೋದಕ್ಕೆ ನಾನು ಪ್ರಿಫರ್ ಮಾಡಲ್ಲ, ಯಾಕಂದರೆ ಹೆಲ್ತಿಗೆ ಒಳ್ಳೇದಲ್ಲ ಅನ್ನೋ ಒಂದು ರೀಸನ್ಗೆ ಸ್ವಲ್ಪ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ, ಡ್ರೈ ರೋಸ್ಟ್ ಮಾಡೋ ರೀಸನ್ಗೆ. ಇಲ್ಲಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಯಾವ ರೀಸನ್ನಿಗೆ ಅಂದರೆ, ನಾನಿಲ್ಲಿ ಪನ್ನೀರ್ನ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ, ಅದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ. ನಾನು 4 to 5 ಮೆಂಬರ್ಸಿಗೆ ನಾನು ಇದನ್ನು ಮಾಡ್ತಾ ಇರೋದು. ಈಸಿಯಾಗುತ್ತೆ. 250 ಗ್ರಾಮ್ ಪನ್ನೀರಿಂದ್ರೆ ಮಾಡ್ಕೋಬೋದು. ಓಕೆನಾ? ನೀವು ಇದೇ ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಅಂದರೆ ಇದೇ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ. ಬಟ್ ಇದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅಚ್ಚ ಖಾರದ ಪುಡಿ ಹಾಕಿರಿ. ಓಕೆನಾ? ಹೈ ಫ್ಲೇಮಲ್ಲಿ ಇಡಕ್ಕೆ ಹೋಗ್ಬೇಡಿ, ಸಿದೋಗ್ಬಿಡುತ್ತೆ, ಒತ್ತೋಗ್ಬಿಡುತ್ತೆ ಗೈಸ್. ಓಕೆನಾ? ಸೊ ಬರೀ ನಾನಿಲ್ಲಿ ಪನ್ನೀರ್ ಹಾಕೀನಿ ರೀ. ಪನ್ನೀರ್ ಹಾಕಿ ಇದನ್ನು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಚೆಂದಾಗಿ ಎಷ್ಟಾಗುತ್ತೆ ಅಷ್ಟು ನೀವು ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ತಿನ್ನೋಕ್ಕೂ ಭಾಳ ಚಲೋ ಅನ್ನಿಸ್ತೈತಿ. ಆಲ್ಮೋಸ್ಟ್ ನೀವು ಇದನ್ನು ಹಂಗೆ ಹಸಿ ತಿನ್ನೋ ಇದ್ರೆ, ಇವಾಗ ಜಿಮ್ಮಿಗೆ ಹೋಗಿ ಬಂದವರು ಎಷ್ಟೊಂದು ಜನ ಪನ್ನೀರ್ ಜಾಸ್ತಿ ರೆಫರ್ ಮಾಡ್ತಾರೆ, ತಿನ್ನಿರಿ ಹೈ ಪ್ರೋಟೀನ್ ಇರುತ್ತೆ ಅಂತ. ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿರಿ, ನಾನು ಇಲ್ಲಿ ಎಷ್ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ದೀನಿ. ಸೀದೋಗ್ತಿದೆ ಅಂತ ನಿಮ್ಗೆ ಅನಿಸ್ತಿರ್ಬೋದು. ಇಲ್ಲ ಗೈಸ್, ಇದೇ ರೀತಿಯೇ ಮಾಡಬೇಕು. ಅದು ಮೇಲ್ಗಡೆ ಕ್ರಂಚಿ, ಒಳಗಡೆ ಸಾಫ್ಟ್ ಫೀಲ್ ಆಗುತ್ತೆ, ಆವಾಗ ಸಖತ್ತಾಗಿರುತ್ತೆ. ನಾನಿಲ್ಲಿ ಇನ್ನೂ ಒಂದು ಸೈಡಲ್ಲಿ ಪ್ಯಾನ್ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ತಿದ್ದೀನಿ. ಅದಕ್ಕೆ ನಾನಿಲ್ಲಿ ಸ್ವಲ್ಪ ಜೀರಿಗೆನ ಬಳಸ್ತಾ ಇದ್ದೀನಿ ಗೈಸ್. ನಾನಿಲ್ಲಿ ಮಿಕ್ಸರ್ಗೆ ಜೀರಿಗೆ ಹಾಕಿರಲ್ಲ, ಸ್ವಲ್ಪ ಜೀರಿಗೆ ಹಾಕಲೇಬೇಕಾಗುತ್ತೆ. ಓಕೆನಾ? ಮತ್ತು 1 ಬೌಲಷ್ಟು ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ ಹಾಕತ್ತೀನಿ ರೀ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೈಸ್. ನಾನು ಇಲ್ಲಿ ಒಂದೇ ಒಂದು ಮಿಸ್ ಮಾಡಿದ್ದೀನಿ, ಅದೇನೆಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದನ್ನು ಮಿಸ್ ಮಾಡಿದ್ದೀನಿ ಗೈಸ್. ಸೊ ದ್ಯಾಟ್ ಅದು ಮರ್ತೋಗಿದ್ದೀನಿ. ಸೊ ಅದು ಹಾಕಿ ಫ್ರೈ ಮಾಡಿಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿನ. ಅದಾದಮೇಲೆ ನಾನಿಲ್ಲಿ ಏನು ರುಬ್ಬಿಟ್ಕೊಂಡಿದ್ದೀನಿ ಅಲ್ವಾ, ಆ ಪೇಸ್ಟ್ನ ಹಾಕ್ಬಿಟ್ಟು ಜಸ್ಟ್ ಹಾಗೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಈ ರೀತಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಮಾಡಿ, ಅದಕ್ಕೆ ನಾನಿಲ್ಲಿ ಮಿಕ್ಸರಲ್ಲಿ ಮಾಡಿಟ್ಕೊಂಡಿದ್ದಲ್ವ ಅದನ್ನೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ಅದರ ಜೊತೆನೇ ಮಿಕ್ಸರ್ ಜಾರಿಂದ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ರೀತಿ ಹಾಕಿ ಗ್ರೇವಿನ ಸ್ವಲ್ಪ ಬಾಯ್ಲ್ ಆಗೋಷ್ಟು ಈ ರೀತಿ ಕಡ್ಡಾಡಿಸ್ಕೊಂಡು ಏನು ಮಾಡಬೇಕು, ಒಂದು ಸ್ವಲ್ಪ ಕುದಿಯಾಗಿ ಬಿಡಬೇಕು. ಓಕೆನಾ? ಸೊ ಈಸಿಯಾಗಿ ಮಾಡ್ಕೋಬೋದು ಗೈಸ್. ಮಕ್ಳಿಗಂತೂ ಹೆವಿ ಇಷ್ಟ ಆಗಿಬಿಡುತ್ತೆ. ಸಂಡೇ ದಿನ ನೀವು ಮಾಡಿದ್ರೂ ವೆಜಿಟೇರಿಯನ್ಸ್ ಇದ್ದರೆ ಸೊ ದಟ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ತಿದ್ದೀನಿ, ನೋಡ್ಕೊಂಡು ಹಾಕಿ ಗೈಸ್. ನಾನು ಸ್ವಲ್ಪ ಸ್ಪೈಸಿ ಇರೋದ್ರಿಂದ ನಾನಿಲ್ಲಿ 1.5 ಸ್ಪೂನ್ ಅಂದರೆ ಅರ್ಧ ಚಮಚದಷ್ಟು ನಾನಿಲ್ಲಿ ಹಾಕಿದ್ದೀನಿ ರೀ. ಓಕೆನಾ? ಇದು ಹಾಕಿ ಸ್ವಲ್ಪ ನಾವು ವಾಟ್ರ್ ಹಾಕತ್ತೀನಿ, ಯಾಕಂದರೆ ಜಾಸ್ತಿ ಗ್ರೇವಿ ಫೀಲ್ ಐತಿಯಲ್ಲ ಅದರ ಸಂಬಂಧ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀನಿ ರೀ. ನಾನಿಲ್ಲಿ 1/2 ಟೇಬಲ್ ಸ್ಪೂನ್ ಅಷ್ಟು ಹಾಕೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೋಡ್ತಿರ್ಬೋದು ಗೈಸ್ ಎಷ್ಟು ಕ್ರೀಮಿಯಾಗಿ ಬರುತ್ತೆ. ರೀಸನ್ನ ನಾನಿಲ್ಲಿ ಬಾದಾಮಿ ಮತ್ತು ಶೇಂಗಾ ಹಾಕಿದ್ದು ಒಂದು ರೀಸನ್ನ. ನೀವು ಅದನ್ನು ಹುರಿದ್ಬಿಟ್ಟಾದರೂ ಹಾಕೋಬೋದು, ನಾನು ಹುರಿದಿಲ್ಲ. ಬಟ್ ಇದು ಗ್ರೇವಿನ ನಾನು ಫುಲ್ ಡೀಪ್ ಫ್ರೈ ಮಾಡಿ ಅದಾದಮೇಲೆ ನೀರು ಹಾಕಿದ್ದೀನಲ್ಲ, ಚೆನ್ನಾಗಿರುತ್ತೆ. ಒಂದು 2 ನಿಮಿಷ ಇದನ್ನು ಮುಚ್ಕೊಂಡಿಟ್ರೆ
ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಸೊ ಆಗಿದೆ, ಇವಾಗ ಇದನ್ನು ತೆಗೆದುಬಿಡೋಣ. ನೋಡಿ ಈ ರೀತಿ ಬಾಯ್ಲ್ ಆಗಬೇಕು, ಆದರೆ ಸಖತ್ ಟೇಸ್ಟಿಯಾಗಿ ಬರುತ್ತೆ. ಇವಾಗ ನಾನು ರೋಸ್ಟ್ ಮಾಡಿ ಇಟ್ಕೊಂಡಿರೋಂಥ ಪನ್ನೀರ್ ನೋಡ್ತಿರ್ಬೋದು ಗೈಸ್, ಎಷ್ಟು ಕ್ರೀಮಿ ಆ್ಯಂಡ್ ಕ್ರಂಚಿಯಾಗಿ ಬರುತ್ತಂದರೆ ಅಷ್ಟು ಚೆನ್ನಾಗಿ ಬರ್ತದೆ. ಸ್ವಲ್ಪ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಒಂದು ಸ್ವಲ್ಪ ಬಾಯ್ಲ್ ಆಗಬೇಕಷ್ಟೆ, ಅಂದರೆ ಬಾಯ್ಲ್ ಅನ್ನೋದಕ್ಕಿಂತ ಸ್ವಲ್ಪ ಕುದಿಸಿದಾದ್ಮೇಲೆ ಒಂದು 2 ನಿಮಿಷದಾಗ ಆಗ್ತೈತಿ. ಪನ್ನೀರ್ ಹಾಕಿದ್ಮೇಲೆ ಜಾಸ್ತಿ ಕುಚ್ಚಕ್ಕೆ ಹೋಗ್ಬೇಡ್ರಿ, ಲೆಕ್ಕಕ್ಕೆ ಒಂದು 2 ನಿಮಿಷ ಕುದಿಸಿ ತೆಗೆದುಬಿಡ್ಬೇಡಿ. ನಿಮ್ಗೆ ಬೇಕಂದ್ರೆ ನಾನಿಲ್ಲಿ ಮಿಲ್ಕಿ ಮಿಸ್ಟದ ಫ್ರೆಶ್ ಕ್ರೀಮ್ ಹಾಕತ್ತೀನಿ. ನಿಮಗೆ ಬೇಡಪ್ಪ ಫ್ರೆಶ್ ಕ್ರೀಮ್ ಇಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು. ನನ್ನ ಕಡೆ ಐತಿ ಅನ್ನೋ ಒಂದು ರೀಸನ್ ನಾ ಹಾಕತ್ತೀನಿ, ಅದು ಸ್ವಲ್ಪ ಟೇಸ್ಟ್ ಕ್ರೀಮಿ ಸ್ಟ್ರಕ್ಚರ್ ಬರ್ತೈತಿ. ನಾನಿಲ್ಲಿ ರೋಟಿ ಮಾಡತ್ತೀನಿ ಅದ್ರ ಸಂಬಂಧ. ಸೊ ನೋಡಿರಿ, ರೋಟಿದ ನಿಮ್ಗೆ ವೀಡಿಯೋಸ್ ಬೇಕಂದ್ರೆ ಹೇಳ್ರಿ. ನಾನು ಈಸಿನೇ ಐತಿದೆ, ಭಾಳ ಈಸಿ. ನೀವು ಈ ಪನ್ನೀರ್ ಮಾಡಿರ್ತೀರಿ ಅಂದ್ರೆ ಸಖತ್ ಈಸಿ ಒಳಗೆ ಮಾಡ್ಕೊಬೋದು. ಇದನ್ನು ನೋಡ್ತಿರ್ಬೋದು, ರೋಟಿ ಮಾಡೇನಿ ನಾನು. ಆದರೆ ಗೈಸ್ ಇಷ್ಟು ಈಸಿ ಒಳಗೆ ಕಡಿಮೆ ಸಮಯದೊಳಗೆ ನೀವು ಮಾಡ್ಕೊಬೋದು. ಡಿಲೀಷಿಯಸ್, ಯಾವುದೋ ಹೋಟೆಲ್ದು ಈ ರೇಂಜಿಗೆ ಬರಲ್ಲ. ಸೊ ಇದು ನಿಮಗೂ ಈ ವಿಡಿಯೋ ಇಷ್ಟ ಆಗೈತಿ ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಹೆಂಗಿತ್ತ ಅಂತ ಹೇಳಿ. ಟ್ರೈ ಮಾಡಿ ನೋಡಿರಿ. ಬಾಯ್.